ಅತ್ಯಾಚಾರಕ್ಕೆ ಒಳಗಾದ ಯುವತಿ ಮೇಲೆ ಪೊಲೀಸ್ ಪೆದೆಯಿಂದಲೇ ಮತ್ತೊಮ್ಮೆ ಅತ್ಯಾಚಾರ. ತನ್ನ ಮೇಲೆ ನಡೆದ ಕ್ರೌರ್ಯ ಅತ್ಯಾಚಾರ ದೂರು ನೀಡಲು ಹೋದ ಯುವತಿ ಮೇಲೆ ಬೆಂಗಳೂರು ನಗರ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಪೆದೆಯಿಂದ ನ್ಯಾಯ ಕೊಡಿಸುವುದಾಗಿ ನಂಬಿಸಿ ಓಯೋ ರೂಮ್ಗೆ ಕರೆದೊಯ್ದು ಮದ್ಯಪಾನ ಮಾಡಿಸಿ ವಿಕೃತವಾಗಿ ಅತ್ಯಾಚಾರ. ನಾಗರಿಕ ಸಮಾಜ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವ ರೀತಿ ದುಷ್ಕೃತ್ಯ. ಕಾನೂನು ಸುವ್ಯವಸ್ಥೆ ಕಾಯುವ ರಕ್ಷಕರೇ ಭಕ್ಷಕರಾದರೆ ಸಮಾಜವನ್ನು ಕಾಯುವವರು ಯಾರು ಎಂಬ ಯಕ್ಷ ಪ್ರಶ್ನೆ ನಾಗರಿಕ ಸಮಾಜದಲ್ಲಿ. ಪೊಲೀಸ್ ಇಲಾಖೆ ಮೇಲೆ ನ್ಯಾಯ ಹಾಗೂ ಕಾನೂನು ನಂಬಿಕೆ ಕಳೆದುಕೊಳ್ಳುತ್ತಿರುವ ದಾರಿಯಲ್ಲಿ ನಾಗರಿಕ ಸಮಾಜ, ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ. ಆರೋಪಿ ಪೊಲೀಸ್ ಪೆದೆಗೆ ಗಲ್ಲು ಶಿಕ್ಷೆ ನೀಡುವಂತೆ ಹಲವಾರು ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಉಗ್ರ ಹೋರಾಟ. ಠಾಣೆಗೆ ಮುತ್ತಿಗೆ ಹಾಕಲು ಯತ್ನ, ಪೊಲೀಸರಿಂದ ಹೋರಾಟಗಾರರ ಬಂಧನ. ಬೆಂಗಳೂರು ನಗರ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಅತ್ಯಾಚಾರಕ್ಕೆ ಒಳಗಾದ ಯುವತಿಯೊಬ್ಬಳು ದೂರು ನೀಡಲು ಬಂದಾಗ ನ್ಯಾಯ ಕೊಡಿಸುವುದಾಗಿ ಘಟನೆ ನಡೆದ ಸ್ಥಳ ಪರಿಶೀಲನೆ ನಡೆಸುವ ನೆಪದಲ್ಲಿ ಪೊಲೀಸ್ ಪೆದೆ ಯುವತಿಯನ್ನು ಪುಸಲಾಯಿಸಿ ಓಯೋ ರೂಮ್ಗೆ ಕರೆದೊಯ್ದು ಬಲವಂತವಾಗಿ ಮದ್ಯಪಾನ ಮಾಡಿಸಿ ವಿಕೃತವಾಗಿ ಅತ್ಯಾಚಾರ ಮಾಡಿರುವ ದುರ್ಘಟನೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಘಟನೆಯನ್ನು ನಾಗರಿಕ ಸಮಾಜ ತಲೆತಗ್ಗಿಸುವ ಕೃತ್ಯವನ್ನು ಖಂಡಿಸಿ ಇಂದು ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಆನೇಕಲ್ ರಾಜ್ಯ ಸಮಿತಿ ಹಾಗೂ ಕರ್ನಾಟಕ ಸಂರಕ್ಷಣಾ ವೇದಿಕೆ ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸೇರಿದಂತೆ ಹಲವಾರು ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಇಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ಆನೇಕಲ್ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷರಾದ ಮರುಸೂರು ಡಾಕ್ಟರ್ ಕೃಷ್ಣಪ್ಪ ಹಾಗೂ ರಾಜ್ಯ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಬೊಮ್ಮಸಂದ್ರ ರೇಣುಕರವರು ಹಾಗೂ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ನಟರಾಜ್ ರವರು ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಕೀರ್ತನ ಮಂಜು, ಮೀಸೆ ರಾಮಣ್ಣ ಸೇರಿದಂತೆ ಹಲವಾರು ಕನ್ನಡ ಮತ್ತು ದಲಿತ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರುಗಳು ಇಂದು ಪ್ರತಿಭಟನೆ ನಡೆಸಿ ಉಗ್ರ ಹೋರಾಟ ಮಾಡಿ ಹಾಗೂ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿ ಪೊಲೀಸರಿಂದ ಬಂಧನಕ್ಕೆ ಒಳಗಾದರು. ಪೊಲೀಸರು ಮತ್ತು ಪೊಲೀಸ್ ಠಾಣೆಗಳ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಿರುವ ನಾಗರಿಕ ಸಮಾಜ, ಕಾನೂನು ಮತ್ತು ಸುವ್ಯವಸ್ಥೆ ಕಾಯುವ ಪೊಲೀಸರಿಂದಲೇ ಹೀನ ಕೃತ್ಯ ದುಷ್ಕೃತ್ಯಗಳು. ರಾಜ್ಯದ ಕೆಲ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸರಿಂದಲೇ ಜನಸಾಮಾನ್ಯರ ಮೇಲೆ ದೌರ್ಜನ್ಯ, ದರ್ಪ, ದೂರು ದಾಖಲಿಸಿಕೊಳ್ಳದೆ ದುಂಡಾವರ್ತನೆ, ಜನಸಾಮಾನ್ಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಹಲ್ಲೆ ನಡೆಸುತ್ತಿರುವ ಘಟನೆಗಳು ಮಿತಿ ಮೀರಿದೆ. ಪೊಲೀಸ್ ಠಾಣೆಗಳು ರಿಯಲ್ ಎಸ್ಟೇಟ್ ದಂಧೆಗಳಂತೆ, ಭೂಮಾಫಿಯಾ ಗ್ಯಾಂಗ್ ಲೀಡರ್ಗಳಂತೆ ಆದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದೂರು ನೀಡಲು ಠಾಣೆಗೆ ಬಂದ ಬಡವರ ಜನಸಾಮಾನ್ಯರ ಜೊತೆ ಅನಾಗರಿಕ ವರ್ತನೆ, ಸರ್ವಾಧಿಕಾರಿ ವರ್ತನೆ, ಎರಡೂ ಕಡೆಯವರಿಂದಲೂ ಹಣ ವಸೂಲಿ, ದೂರು ನೀಡಲು ಬಂದ ಮತ್ತು ಯಾರ ಮೇಲೆ ದೂರು ಬಂದಿದ್ದರೋ ಅವರಿಂದಲೂ ಹಣ ವಸೂಲಿ ಸಂಧಾನ ಆಫೀಸ್ಗಳಾದ ರಾಜ್ಯದ ಕೆಲ ಪೊಲೀಸ್ ಠಾಣೆಗಳು, ಗೃಹ ಸಚಿವರು, SP, DCP, ಕಮಿಷನರ್ ಮಟ್ಟದ ಅಧಿಕಾರಿಗಳು ಕೆಳ ಹಂತದ ಪೊಲೀಸ್ ಅಧಿಕಾರಿಗಳನ್ನು ಮಟ್ಟ ಹಾಕಬೇಕಿದೆ, ಮಾರ್ಗದರ್ಶನ ನೀಡಬೇಕಿದೆ, ನಾಗರಿಕ ಸಮಾಜವನ್ನು ಕಾಪಾಡಬೇಕಿದೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಂವಿಧಾನ ಕಾನೂನು ರಕ್ಷಣೆ ಮಾಡಬೇಕಿದೆ. ದೂರು ನೀಡಲು ಹೋದ ಯುವತಿಗೆ, ಅತ್ಯಾಚಾರಕ್ಕೆ ಒಳಗಾದ ಯುವತಿಗೆ ನ್ಯಾಯ ಕೊಡಿಸುವುದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ ವಿಕೃತ ರಕ್ಕಸನಿಗೆ ಶಿಕ್ಷೆ ಆಗಬೇಕಿದೆ. ಸಾರ್ವಜನಿಕರಿಗೆ ಹತ್ತಿರವಾದ ಪೊಲೀಸ್ ಠಾಣೆಗಳೇ, ಪೊಲೀಸರೇ, ಸಿಬ್ಬಂದಿಗಳೇ ಅಡ್ಡದಾರಿ ಹಿಡಿದರೆ ರಕ್ಷಕರೇ ಭಕ್ಷಕರಾದರೆ ಹೇಗೆ ಎಂಬುದು ಪ್ರಶ್ನೆ ನಾಗರಿಕ ಸಮಾಜದಲ್ಲಿ ಎಲ್ಲರಲ್ಲಿ ಮೂಡಿದೆ. ಪೊಲೀಸ್ ಮೇಲೆ ನಂಬಿಕೆ ಹೋಗಿದೆ. ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾರಾಮಾರಿ ಮತ್ತು ಜಟಾಪಟ್ಟಿ, ಕೊಳ್ಳುಪಟ್ಟಿ ಹಿಡಿದು ಒಡನಾಟ, ಹಲ್ಲೆ ಕೃತ್ಯಗಳು ರಾಜ್ಯದೆಲ್ಲೆಡೆ ನಡೆಯುತ್ತಿದೆ. ಗೃಹ ಸಚಿವರು ಮತ್ತು ಗೃಹ ಇಲಾಖೆಯ ಮೇಲ್ಮಟ್ಟದ ಅಧಿಕಾರಿಗಳು ಚುರುಕಾಗಬೇಕಾಗಿದೆ. ಮೇಲಧಿಕಾರಿಗಳು ಇಲಾಖೆಯನ್ನು ಬಿಗಿಗೊಳಿಸಿ ಕಾನೂನು ಪಾಲಿಸುವಂತೆ ಮಾರ್ಗದರ್ಶನ ನೀಡಬೇಕಿದೆ. ಕುಮಾರಸ್ವಾಮಿ, ಝೂಮ್ ಟಿವಿ ಕನ್ನಡ, ಬೊಮ್ಮನಹಳ್ಳಿ. ಏನಿವತ್ತಿನ ದಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು ಬಂದು ಒಂದು ಸಾಂಕೇತಿಕವಾಗಿ, ಒಂದು ಸರಳವಾಗಿ, ಒಂದು ಕಾಮಕನ ಪೊಲೀಸನ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ರಿ. ಈ ಪ್ರತಿಭಟನೆ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಬಂಧಿಸಿ ಇಲ್ಲಿ ಹಾಡುಗೋಡಿ ಒಂದು ಪೊಲೀಸ್ ಆಟದ ಮೈದಾನ ತನಕ ಕ್ವಾರ್ಟರ್ಸ್ ಮೈದಾನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಒಬ್ಬರಿದ್ರು ಆಯ್ತಲ್ಲ, ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತಲ್ಲ. ಪೊಲೀಸ್ ಠಾಣೆಗಳನ್ನ ನಾವು ದೇವಾಲಯ ಅನ್ಕೊಳ್ತೀವಿ. ಅಲ್ಲಿ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಕುತ್ಕೊಂಡು
ಪೊಲೀಸ್ ಇಲಾಖೆಗಳು ಸ್ಟೇಷನ್ಗಳಲ್ಲಿ ಕೆಲವೊಂದು ಟೈಮ್ ಹೋದಾಗ ನಮ್ಗೆ ಬಿಟ್ಬಿಡ್ತಾರೆ. ಮೇಡಮ್ ಇಲ್ಲ ಏನೋ ನೀವೇ ಒಂದ್ ರೆಡಿ ಮಾಡ್ಕೊಂಡು ಸರಿ ಮಾಡಿ ಹೋಗ್ಬಿಡಿ ಮೇಡಮ್, ಸುಮ್ನೆ ಎಲ್ಲ ನಮ್ಗೆ ಯಾಕೆ ಕೆಲಸ, ನಮ್ಗಿಂತ ಹೆಚ್ಚಾಗಿ ನೀವೇ ಮಾಡ್ತೀರಿ ಅಂತ ನಮ್ಮ ಮೇಲೆ ಭರವಸೆಗಳನ್ನ ಇಟ್ಟು ನಾವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳು ಇಲಾಖೆಗಳಲ್ಲಿ ಆಗಿದೆ. ಯಾವಾಗ ಆಗಿದೆ ಅಂದಾಗ ಈ ತರ ಪ್ರತಿಭಟನೆಗಳು ನಡೆದಾಗ ಆಗಿದೆ. ಸಾಕಷ್ಟು ಹೋರಾಟಗಳನ್ನ ಮಾಡಿದೀವಿ. ಅವರ ಒತ್ತಡಗಳನ್ನ ಕಡಿಮೆ ಮಾಡಬೇಕು, ಅವರಿಗೆ ಸ್ಯಾಲರಿಗಳು ಸರಿಯಾಗಿ ಬರಬೇಕು, ಒಂದು ಒಳ್ಳೆ ಗೌರವ ಸಿಗಬೇಕು ಅಂತ ಬಿಟ್ಟು ಬಹಳಷ್ಟು ಹೋರಾಟ ಮಾಡಿದೀವಿ. ಆದ್ರೆ ಇವತ್ತು ಯಾರೋ ಒಬ್ಬ ಮಾಡಿದ್ದು ಅದನ್ನ ಪೊಲೀಸ್ ಪದನ ಅದ್ರ ಜೊತೆಗೆ ಸೇರಿಸ್ಲಿಕ್ಕೆ ನಮಗೆ ಬಹಳ ನೋವಾಗ್ತಾ ಇದೆ. ಯಾರೋ ಒಬ್ಬ ಕಿರಾತಕ ಮಾಡಿರೋ ಒಂದು ತಪ್ಪು ಕೆಲಸಕ್ಕೆ ಇವತ್ತು ಇಡೀ ಪೊಲೀಸ್ ಹೆಸರಿಗೆ ಕಪ್ಪು ಚುಕ್ಕಿ ಬರುವಂತ ಒಂದು ಮಟ್ಟದಲ್ಲಿ ಅವ್ನು ನಡ್ಕೊಂಡಿದ್ದಾನೆ. ಅಂತ ವ್ಯಕ್ತಿಗೆ, ಯಾಕೆಂದ್ರೆ ಪೊಲೀಸ್ ಠಾಣೆಯನ್ನ ದೇವಸ್ಥಾನ ಅಂತ ಹೇಳ್ತೀವಿ, ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನಾಗಿರ್ಬೋದು, ಸಿಬ್ಬಂದಿಗಳನ್ನಾಗಿರ್ಬೋದು ನಾವು ದೇವರು ಅಂತ ಭಾವಿಸ್ತೇವೆ. ಯಾಕೆಂದ್ರೆ ನಮ್ಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇದ್ದಾರೆ ನಮ್ಮ ಪರವಾಗಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳುವಂತ ಒಂದು ಧೈರ್ಯ ನಮ್ಗೆ ಆ ಪೊಲೀಸ್ ಮೇಲಿನ ಭರವಸೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಈ ರೀತಿಯ ಒಂದು ನ್ಯೂನ್ಯತೆಗಳು ಕಂಡು ಬರ್ತಾ ಇದೆ. ಕೆಲವು ಬೆಳಕಿಗೆ ಬರ್ತಾ ಇದೆ, ಕೆಲವು ಬೆಳಕಿಗೆ ಬರ್ತಾ ಇಲ್ಲ. ಬೊಮ್ಮನಹಳ್ಳಿ ಠಾಣೆಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಅದು ಮೇಲ್ನೋಟಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಅಷ್ಟೇ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈ ತರ ದುರ್ಘಟನೆಗಳು ನಡೀತಾನೆ ಇರ್ತದೆ. ಸ್ಟೇಷನ್ ಹೋಗ್ತೀವಿ, ನ್ಯಾಯನೇ ಸಿಗಲ್ಲ. ನ್ಯಾಯ ಕೇಳೋಕ್ ಹೋಗಿದ್ದು ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಎಸಗ್ತೀರಾ ಅಂತ ಹೇಳಿದ್ರೆ ಇದು ಎಷ್ಟು ಮಾತ್ರ ಸರಿ ಡಿಪಾರ್ಟ್ಮೆಂಟ್? ಎಲ್ಲಾ ಪೊಲೀಸರ ಮೇಲೆ ನಾವು ಹೇಳ್ತಾ ಇಲ್ಲ, ಕೆಲವು ಪೊಲೀಸರು ಮಾಡಿದ್ದಾರೆ, ಮಾಡ್ತಾನೂ ಇದಾರೆ. ಹೆಣ್ಮಕ್ಳು ಹೋಗೋದು ನಮ್ಗೆ ಏನಾದ್ರು ನ್ಯಾಯ ಕೊಡ್ಸಿ ನಮ್ಗೆ ರಕ್ಷಣೆ ಕೊಡಿ ಅಂತೇಳಿ ನಾವು ಸ್ಟೇಷನ್ಗಳಿಗೆ ಹೋದ್ರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಿರುತ್ತಲ್ಲ, ಇದು ನಾಚಿಕೆಗೇಡಲ್ವಾ? ಇದು ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ. ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ನಿಕ್ಕರು ಶರ್ಟು ಬೇಡ, ಪ್ಯಾಂಟ್ ಶರ್ಟ್ ಬೂಟ್ ಹಾಕಿ ಅಂತ ಹೇಳಿ ಕೊಟ್ಟಿರೋಂತ ಕಾನೂನಲ್ಲಿ